ಸೊ ಹಾಯ್ ಬ್ರೋ, ಮಂಡಿಪೇಟೆ ಹೊಸ ಬ್ರಾಂಚ್ ಸ್ಟಾರ್ಟ್ ಆಗಿದೆ. ಏನು ವಿಶ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿದೆ? ಹಳೆ ಬ್ರಾಂಚು ಹೊಸದಾಗಿ ಸ್ಟಾರ್ಟ್ ಮಾಡಿದ್ರೆ, ಹೊಸ ಪ್ಲೇಸ್ ಸ್ಟಾರ್ಟ್ ಮಾಡಿದ್ರೆ JP ನಗರ ಜಂಬೂ ಸವಾರಿ ರೈಟ್ ಆ್ಯಂಡ್ ಲೆಫ್ಟ್ JP ನಗರದಿಂದ ಬಂದರೆ. ಸೊ ಹಾಗಾಗಿ ನಾನು ಅಲ್ಲೇ ಇರೋದು. ನನ್ನ ಸ್ನೇಹಿತರು, ನನ್ನ ಹೋಟೆಲ್. ಊಟದ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಇವ್ರು ಬೆಳಗ್ಗೆ 3:30ಗೆ ಹಾಕಕ್ಕೆ ಶುರು ಮಾಡ್ತಾರೆ. ಹಾಗಾಗಿ 3:30ಗೆ ಅಂದ ತಕ್ಷಣ ನೋಡೋರಿಗೆ ಗೊತ್ತು 3:30ಗೆ ಯಾಕೆ ಕೊಡ್ತಾರೆ ಅಂತ. ಸೊ ತಿನ್ನೋರಿಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ. ಕ್ಯೂವಲ್ಲಿ ನಿಂತ್ಕೊಂಡು ತಿಂತಾರೆ. ಕ್ಯೂವಲ್ಲಿ ನಿಂತ್ಕೊಂಡು ತಿನ್ನೋ ಜಾಗದ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಹೊಸ ಜಾಗ ಇನ್ನೊಂದ್ಸರಿ ಕೊಡ್ತಾ ಇದ್ದೀವಿ, ಬಂದು ನಿಲ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಡೆಫಿನೆಟ್ಲಿ ಆ ಒಂದು ಹೋಟೆಲಲ್ಲಿ ಸ್ವಲ್ಪ ಟೈಮ್ ಫ್ರೇಮ್ ಇದೆ. ಇದು ರೆಗ್ಯುಲರ್ ಹೋಟೆಲ್, ರೆಗ್ಯುಲರ್ ಆಗಿ ಎನಿ ಟೈಮ್ ಬರ್ಬೋದು, ತಿನ್ಬೋದು. ಸೊ ಹಾಗಾಗಿ ಎಂಜಾಯ್ ಮಾಡಿ. ಒನ್ಸ್ ಅಗೇನ್ ಗ್ಯಾಪ್ನ ಇಟ್ಕೊಳ್ಳಿ. ಜಂಬೂ ಸವಾರಿ ಎಂಜಾಯ್. ಮಂಡಿಪೇಟೆ ಮೈಸೂರು ಪಲಾವ್ ಹೊಸ ಬ್ರಾಂಚ್ ಸ್ಟಾರ್ಟ್ ಆಗಿದೆ. ಏನು ಹೇಳ್ತೀವಿ? ನಮಸ್ಕಾರ. ಆ್ಯಕ್ಚುಲಿ ಮಂಡಿಪೇಟೆ ಮೈಸೂರು ಪಲಾವ್ ನನ್ನ ಫೇವ್ರೆಟ್ ಬಿರಿಯಾನಿ. ಆ್ಯಕ್ಚುಲಿ ವೈಶಾಖು ಮತ್ತು ಅಭಿ ನನ್ನ ತುಂಬ ಹಳೆ ಗೆಳೆಯರು. ತುಂಬ ಬ್ರಾಂಚಸ್ ಮಾಡ್ತಾಯಿದ್ದಾರೆ. ಒಳ್ಳೊಳ್ಳೆ ಬ್ರಾಂಚ್ಗಳನ್ನ ಒಳ್ಳೊಳ್ಳೆ ಜಾಗ ನೋಡಿ ಮಾಡ್ತಾಯಿದ್ದಾರೆ. ಅವ್ರ ಬಿರಿಯಾನಿ ಅಂತ ಅದ್ಭುತವಾಗಿರುತ್ತೆ. ಈ ಜಾಗ ಚೆನ್ನಾಗಿದೆ, ಇವ್ರಿಗೂ ಒಳ್ಳೇದಾಗಲಿ. ಇವಾಗ ಕೌಶಿಕ್ ಮತ್ತು ನಟೇಶ್ ಅವರು ಹೊಸ ಬ್ರಾಂಚ್ ಮಾಡ್ತಾಯಿದ್ದಾರೆ. ಚೆನ್ನಾಗಾಗಲಿ. ಇವ್ರ ಜೊತೆ ಸೇರ್ಕೊಂಡು ಇನ್ನೂ 100 ಬ್ರಾಂಚ್ಗಳಾಗಲಿ. ಥ್ಯಾಂಕ್ ಯು. ನೀವು ಬಂದು ಪ್ರತಿಯೊಬ್ಬರಿಗೂ ಈ ಥರ ಸಪೋರ್ಟ್ ಮಾಡ್ತಾರೆ, ತುಂಬಾ ಖುಷಿ ಆಗುತ್ತೆ. ಇಲ್ಲ ಯಾಕೆಂದರೆ ಒಳ್ಳೆ ಕೆಲಸ ನಾವು ಸಪೋರ್ಟ್ ಮಾಡಲೇಬೇಕು. ನಮಗೆ ಕರೀತಾರಲ್ಲ. ಆ್ಯಂಡ್ ಡೆಫಿನೆಟ್ಲಿ ವಿ ಆಲ್ವೇಸ್ ವಿತ್ ದ್ಯಾಮ್. ಅಭಿ ಆಗಿರ್ಬೋದು, ವೈಶಾಖ್ ಆಗಿರ್ಬೋದು, ಕೌಶಿಕ್, ನಟೇಶ್. ಒಳ್ಳೆ ಥ್ಯಾಂಕ್ ಯು ಸೊ ಮಚ್. ಅಲ್ಲ ಥ್ಯಾಂಕ್ ಯು. ಫಸ್ಟ್ಲಿ ಮಂಡಿಪೇಟೆ ಹೊಸ ಬ್ರಾಂಚ್ಗೆ ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ. ಸೊ ಹೇಳಿ ಬ್ರೋ, ಈಗ ಲೊಕೇಶನ್ ಬಗ್ಗೆ ಹೇಳಿ. ಆ್ಯಂಡ್ ಸ್ಟಾರ್ಟ್ ಮಾಡಿದ್ದೀರಾ, ಜನಕ್ಕೆ ಏನೆಲ್ಲ ಇಷ್ಟಪಡ್ತೀರಾ? ಸೊ ಇಲ್ಲಿ ಲಂಚ್ ಆ್ಯಂಡ್ ಡಿನ್ನರ್ ಮಾತ್ರ ಅಂತ ಹೇಳಿದ್ರಿ. ಸೊ ಸ್ಟಾರ್ಟ್. ಇಲ್ಲಿ ಇದು ಪಕ್ಕ ಮಿಲ್ಟ್ರಿ ಸ್ಟೈಲ್ ಹೋಟೆಲ್ಲು. ಆ ಥರ ಅಂದರೆ ಬೇರೆ ಕಡೆ ಎಲ್ಲ ಬರೀ ಬಿರಿಯಾನಿ ಮತ್ತು ಚಾಪ್ಸು, ಇಡ್ಲಿ ಎಲ್ಲ ಸಿಗ್ತಾ ಇತ್ತು. ಇಲ್ಲಿ ಮುದ್ದೆ, ಮಿಲ್ಸು ಆ ಥರ ಎಲ್ಲ ಸಿಗ್ತಾ ಇದೆ. ಓಕೆ. ಮತ್ತು ಇದು ಜಂಬೂ ಸವಾರಿ ದಿನೆಯಿಂದ
ನೀವು JP ನಗರದಿಂದ ಬಂದರೆ ಜಂಬೂ ಸವಾರಿ ದಿನ ಲೆಫ್ಟಿಗೆ ತಗೊಂಡ್ರೆ BK ಸರ್ಕಲಿಂದ ಲೆಫ್ಟಿಗೆ ತಗೊಂಡ್ರೆ ಈ ಲೊಕೇಶನ್ ರಾಯಲ್ ಕೌಂಟಿ ಅಂತ ಬರುತ್ತೆ. ಓಕೆ ಓಕೆ, ಇದು ಕೆಮ್ಮತ್ತಳ್ಳಿಗೆ ಬರುತ್ತೆ ಈ ಲೊಕೇಶನ್. ಸೊ ಲ್ಯಾಂಡ್ ಮಾರ್ಕ್ ಅಂದರೆ ಯಾವ್ದು ಹೇಳ್ಬೋದು ಜನಕ್ಕೆ ಈಸಿಯಾಗಿ? ಗೋದಾವರಿ ಕೆಫೆ ಪಕ್ಕ ಅಂತಾನೆ. ಸೊ ಟೈಮಿಂಗ್ಸ್ ಹೇಗಿರುತ್ತೆ? ಈಗ ನಮ್ಮ ಮಂಡಿಪೇಟೆ ಅಂದರೆ ಅರ್ಲಿ ಮಾರ್ನಿಂಗ್ ಯೂಶಲಿ ಇರುತ್ತೆ, ಇಲ್ಲಿ ಹೇಗಿರುತ್ತೆ? ಬಟ್ ಈ ಬ್ರಾಂಚ್ ಬಂದ್ಬಿಟ್ಟು ನಮಗೆ ಅರ್ಲಿ ಮಾರ್ನಿಂಗ್ ಇರಲ್ಲ, 10 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಇರುತ್ತೆ. ಆಮೇಲೆ ಸಂಡೇ 7 o'clock ಬ್ರೇಕ್ಫಾಸ್ಟ್ ಇರುತ್ತೆ. ಇಡ್ಲಿ ಮತ್ತೆ ಕಾಲ್ ಸೂಪು, ದೋಸೆ, ಚಪಾತಿ ಅಂತ. ಮಿಲಿಟರಿ ಹೋಟೆಲ್ ಸ್ಟೈಲ್, ನಾಟಿ ಸ್ಟೈಲು ಸಿಗುತ್ತೆ. ಸೂಪರ್. ನಿಮ್ಮ ಟೀಮ್ನ ಪರಿಚಯ ಮಾಡಿಕೊಡಿ. ಹೇಗೆ ಒಂದು ಇಲ್ಲಿ ತನಕ ನಾವು ಇದು ಮಾಡ್ಕೊಂಡು ಬಂದಿದ್ದೀರಾ, ಒಳ್ಳೆ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ದೀರಾ. ಸೊ ಟೀಮ್ನ ಒಂದು ಪರಿಚಯ ಮಾಡಿ. ಇವರು ನಮ್ಮ ಚಂದ್ರಣ್ಣ ಅಂತ, ನಮ್ಮ JP ನಗರ ಇದರಲ್ಲಿ ಸೆಕೆಂಡ್ ಫೇಸ್, ಮಾಲಿನಲ್ಲಿ ಸೆಕೆಂಡ್ ಫೇಸಲ್ಲಿ ಇರ್ತಾರೆ. ಓಕೆ, ಇವರು ವೈಶಾಖ್, ಎಲ್ಲ ಕಡೆನೂ ನೋಡಿರ್ಬೋದು ನೀವು, ಎಲ್ಲೇ ಓಪನ್ ಆದರೂ ಮುನ್ನಿಟ್ಟು ಎಲ್ಲ ನಡ್ಸ್ಕೊಡ್ತಾರೆ. ನನ್ನ ಹೆಸರು ಕೌಶಿಕ್, ಇವರು ಪಾರ್ಥ ಅಂತ ಅಲ್ಲಿ. ಇವರು ಸಮರ್ಥ ಅಂತ ನಮ್ಮ ಸ್ನೇಹಿತರು. ನಟೇಶ್ ನನ್ನ ಪಾರ್ಟ್ನರು. ಇವರು ಯಶಸ್ಸು ಎಲ್ಲ ನಮ್ಮ ಹಿಂದೆ ನಿಂತಿರ್ತಾರೆ. ರಾಜೇಶ್ ಇವರು ನವೀನ್ ಅಂತ. ಈಗ ಇಲ್ಲಿಗೆ ಕೈ ಚಳಕೆಲ್ಲ ನಿಮ್ದೇ. ಸೊ ಜನ ಏನು ಹೇಳಿದ್ರು ನಿಮಗೆ ಇದು ಮಾಡ್ತಾರೆ, ಈಗ ಟೇಸ್ಟ್ ಮಾಡೋದು. ಹೌದು. ಸೊ ಜನಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಒಂದು ಇದು ಮಾಡಿ ಎಲ್ಲ ಕಡೆ ಬ್ರಾಂಚ್ ಓಪನ್ ಆದಾಗ ನಮಗೆ ಹಾರೈಸಿದ್ದೀರಾ, ಬಂದಿದ್ದೀರಾ, ನಮ್ಮ ಟೇಸ್ಟ್ ನೋಡಿದ್ದೀರಾ, ನಮ್ಮ ಸರ್ವಿಸ್ ಏನು ಅಂತ ನೋಡಿದ್ದೀರಾ. ಅದೇ ಥರ ಇಲ್ಲೂ ಬನ್ನಿ, ಹಾರೈಸಿ, ಇಲ್ಲೂ ಊಟ ಮಾಡಿ ಖುಷಿಯಾಗಿ ಹೋಗಿ. ಏನಾದರೂ ಪ್ರಾಬ್ಲಮ್ ಇದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡಿ, ಅವಾಗ ನಾವು ಸ್ವಲ್ಪ ತುಂಬಾ ಚಾನ್ಸ್. ಯಾಕಂದ್ರೆ ಕಸ್ಟಮರ್ ಫೀಡ್ಬ್ಯಾಕ್ ಕೊಡೋದ್ರೆ ನಾವೇನು ಹೇಳಕ್ಕಾಗಲ್ಲ. ಕಸ್ಟಮರ್ ಯಾವ ತರ ಹೇಳ್ತಾರೆ, ಸೊ ಅದ್ರ ಬೇಸ್ ಮೇಲೆ ನಾವು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಹೌದು, 3:30 ಅರ್ಲಿ ಮನೆ ನಾವು ಬಿರಿಯಾನಿ ಕೊಡ್ತೀವಿ. ಸೊ ಅದರಿಂದ ಕಸ್ಟಮರ್ ಬರ್ತಾರೆ, ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನೀವು ಮಾಡಿದ್ದೀರಾ. ಸೊ ಅದೇ ತರ ನಾವು ಇಲ್ಲಿ ರೆಗ್ಯುಲರ್ ಆಗಿ ಡೇ ರೆಸ್ಟೋರೆಂಟ್ ಕೊಡೋಣ ಅಂತ ಅನ್ಕೊಂಡಿದೀವಿ. ಕಸ್ಟಮರ್ ಯಾವ ತರ ಟ್ರೀಟ್ ಮಾಡ್ತಾರೆ, ಸೊ ಆ ಬೇಸ್ ಮೇಲೆ ನಾವು ವರ್ಕೌಟ್ ಮಾಡೋಣ ಅಂತ. ಇಲ್ಲಿ ಮುದ್ದೆ, ನಾಟಿ ಸ್ಟೈಲ್ ಮುದ್ದೆ, ಪರೋಟ ಎಲ್ಲ ನಾಟಿ ಸ್ಟೈಲ್, ಪ್ಯೂರ್ ನಾಟಿ ಸ್ಟೈಲ್, ಮಿಲಿಟರಿ ಹೋಟೆಲ್ ಸ್ಟೈಲ್ ಇರುತ್ತೆ. ಹೊಸ ವರ್ಷಕ್ಕೆ ಒಂದು ಜನಕ್ಕೆ ಹೊಸ ಗಿಫ್ಟ್ ಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ಹೆಂಗೆ ಸಪೋರ್ಟ್ ಮಾಡಿದ್ರೆ ಅದೇ ಥರ ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚೆಚ್ಚು ಹೋಟ್ಲ್ ಓಪನ್ ಮಾಡೋ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲ ಚೆನ್ನಾಗಿದೆ. ನಿಮ್ಮ ಹೆಸರು? ಪ್ರೇಮ. ಏನು ಟೇಸ್ಟ್ ಮಾಡಿದ್ದೀರಿ? ಚಿಲ್ಲಿ ಚಿಕನ್, ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ ಆ್ಯಂಡ್ ಮಟನ್ ಬಿರಿಯಾನಿ. ಏನು ಅನಿಸ್ತು ಟೇಸ್ಟ್? ಚೆನ್ನಾಗಿದೆ. ಅವ್ರಿಗೇನು ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀವಿ? ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀರಾ? ಗುಡ್ ಲಕ್. ಥ್ಯಾಂಕ್ ಯು ಸರ್. ನಿಮಗೇನು ಅನಿಸ್ತು? ಚೆನ್ನಾಗಿದೆ, ಎಲ್ಲ ಟೇಸ್ಟಿಯಾಗಿದೆ. ಚಿಲ್ಲಿ ಚಿಕನ್ನು, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ತುಂಬ ಹತ್ರದಲ್ಲೇ ಇರೋದು ಸರ್? ಇಲ್ಲ, ನಾವು ಚಿತ್ರನಗರ ಸ್ಕೂಲ್ ಇದೆ, ಬಂದಿದ್ದು ನಾವು. ಹಾಗೇನೆ ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗೋಣ ಸೇ ಹಾಯ್. ಹಾಯ್. ನಿಮ್ಮ ಹೆಸರು? ಪೂರ್ವಿಕ್. ಇಷ್ಟ ಆಯ್ತಾ ಫುಡ್ಡೆಲ್ಲ? ಹಾಂ. ನಿಮ್ಮ ಹೆಸರು? ಪ್ರದೀಪ್. ತೇಜಸ್ವಿನಿ. ಫುಡ್ ಈಗ ಏನು ತಿಂದ್ರಿ, ಟೇಸ್ಟ್ ಮಾಡಿದ್ದೀರಾ, ಏನು ಅನಿಸ್ತು? ಬಿರಿಯಾನಿ ಈಸ್ ವೆರಿ ಟೇಸ್ಟಿ. ಇಟ್ಸ್ ವೆರಿ ಡಿಫ್ರೆಂಟ್ ವಾಟ್ ಐ ಟೇಸ್ಟ್. ಇಟ್ಸ್ ಚಿಲ್ಲಿ ಚಿಕನ್ ಇಸ್ ವೆರಿ ಗುಡ್. ನನಗೆ ಬಿರಿಯಾನಿ ತುಂಬ ಇಷ್ಟ ಆಯಿತು, ತುಂಬ ಟೇಸ್ಟಿ ಆಗಿದೆ. ನಿಮ್ಮ ಮುಂಚೆ ಇವರ ಬೇರೆ ಬ್ರಾಂಚಲ್ಲೆಲ್ಲ ಟ್ರೈ ಮಾಡಿದ್ದಾರೆ ಮಂಡಿಪೇಟೆ? ಬೇರೆ ಎಲ್ಲ ಟ್ರೈ ಮಾಡಿದ್ವಿ, ಬಟ್ ಇದು ತುಂಬ ಡಿಫ್ರೆಂಟ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೊಸದಾಗಿ ಸ್ಟಾರ್ಟ್ ಮಾಡಿದ್ರು, ಏನು ವಿಶ್ ಮಾಡೋದು? ಇದೇ ಕಂಟಿನ್ಯೂ ಮಾಡಿದರೆ ಅವ್ರು ತುಂಬ ಸಕ್ಸಸ್. ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಮೇಂಟೈನ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ಇದು. ಹೌದು ಹೌದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಸ್ನೇಹಿತರೆಲ್ಲ ಬಂದಿದ್ದೀರಾ, ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಒಂದು ಬ್ರಾಂಚ್ಗೆ ವಿಶ್ ಮಾಡೋದಕ್ಕೆ ಬಂದಿದ್ದೀರಾ. ಯಾರೇ ಅಲ್ಲಿ ಊಟ ಮಾಡಿದ್ದೀರಾ, ಫಸ್ಟಿಂದ ನಿಮ್ಮ ಪರಿಚಯ ಮಾಡ್ಕೊಡ್ತೀರಾ? ನಿಮ್ಮ ಹೆಸರು? ನಿರಂಜನ್ ಅಂತ. ಮಧುಸೂದನ್ ಅಂತ. ಪುಟ್ಟಪ್ಪ ಅಂತ. ಕೌಶಿಕ್. ಕೌಶಿಕ್. ಪ್ರದೀಪ್ ಅಂತ ಸರ್. ಓಕೆ. ಸೊ ನೀವು ಹೇಳಿ ನಿಮ್ಮ ರಾಕೇಶ್ ಅಂತ. ಸರ್ ಅವ್ರು ಹೇಳ್ತಾರೆ. ಈಗ ಊಟ ಮಾಡಿದ್ದೀರಾ, ನಿಮ್ಗೆ ಏನು ಅನಿಸ್ತು ಸರ್ ಟೇಸ್ಟು? ಟೇಸ್ಟ್ ತುಂಬ ಚೆನ್ನಾಗಿದೆ. ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಸೂಪರ್ ಆಗಿದೆ. ಮಟನ್ ಮಾತ್ರ ಸ್ಮೂತಿಯಾಗಿ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಚಿಲ್ಲಿ ಚಿಕನ್ ಮಾತ್ರ ಚಿಲ್ಲಾಗಿತ್ತು, ಸೂಪರ್ ಆಗಿತ್ತು. ಸೊ ಅವ್ರಿಗೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ, ಏನು ಹೇಳೋದಕ್ಕೆ? ಆಲ್ ದ ಬೆಸ್ಟ್. ಕಸ್ಟಮರ್ ಪಿಕಪ್ ಮಾಡಿ ನಿಮ್ಮ ಟೇಸ್ಟ್ ಎಲ್ಲರೂ ತಲುಪಲಿ ಅಂತ ನಮ್ಮ ಆಸೆ. ಆಲ್ ದ ಬೆಸ್ಟ್. ಸೊ ನಿಮ್ಗೆ ಅನಿಸ್ತು? ಸೂಪರ್ ಆಗಿದೆ. ಮಟನ್ ಬಿರಿಯಾನಿ ಅಂತೂ ಮಂಡಿಪೇಟೆ ಮುಂಚೆ ಟ್ರೈ ಮಾಡಿರ್ತೀರಾ? ಟ್ರೈ ಮಾಡಿದ್ದೀನಿ, ಬಟ್ ಅಲ್ಲಿಗೂ ಇಲ್ಲಿಗೂ ಸೇಮ್ ಟೇಸ್ಟು ಸೂಪರ್ ಆಗಿದೆ. ಬಟ್ ಚಿಲ್ಲಿ ಚಿಕನ್ನು ಇನ್ನೂ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ, ಸ್ಪೈಸಿ ಆಗಿದೆ. ಹಾಂ ಸ್ಪೈಸಿ ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ಒಳ್ಳೆ ಇನ್ನೂ ಕಸ್ಟಮರ್ ಜಾಸ್ತಿ ಬರಲಿ, ಒಳ್ಳೆ ಬಿಸ್ನೆಸ್ ಆಗಲಿ, ಆಲ್ ದಿ ಬೆಸ್ಟ್ ಇರುತ್ತೆ. ಸರ್ ಅವ್ನ ಬ್ರದರು ನಮ್ಮದು ಒಂದು ಒಳ್ಳೆ ರಿಲೇಷನ್ಶಿಪ್ ಇದೆ. ಅವ್ರು ಇಲ್ಲಿ JP ನಗರಲ್ಲಿ ಬ್ರಾಂಚ್ಗೆ ಅದು ಅರ್ಲಿ ಮಾರ್ನಿಂಗಿಂದ ಅರ್ಲಿ ಮಾರ್ನಿಂಗ್ 4ಕ್ಕೆ ಸ್ಟಾರ್ಟ್ ಆಗಿ ಒಂದು 10-10:30ವರೆಗೂ ಇರುತ್ತೆ. ಸೇಮ್ ಅದೇ ಟೇಸ್ಟ್ ಇದೆ. ಅದಕ್ಕಿಂತ ಇಲ್ಲಿ ಇನ್ನೂ ಒಳ್ಳೇದಾಗಲಿ, ಅಲ್ಲಿ ಕಸ್ಟಮರ್ಸ್ ಬರ್ತಾಯಿದ್ರು, ಹಾಗೆ ಬಂದು ಇಲ್ಲೂ ಸಪೋರ್ಟ್ ಮಾಡಿ ಎಲ್ಲ ಒಳ್ಳೇದಾಗಲಿ ಅಂತ.
ಮೇಡಮ್ ನಮಸ್ತೆ. ಹಾಂ. ನಿಮ್ಮ ಪರಿಚಯ, ನಿಮ್ಮ ಹೆಸರು ನಿಖಿತಾ ಅಂತ. ಮಂಡಿಪೇಟೆಯಲ್ಲಿ ಈಗ ಲಂಚ್ ಮಾಡಿದ್ದೆ. ಹಾಂ ಹೌದು. ಟೇಸ್ಟ್ ಏನೇನು ಟ್ರೈ ಮಾಡಿದ್ರಿ? ನಾನು ಚಿಕನ್ ಗುಂಟೂರ್, ಚಿಲ್ಲಿ ಚಿಕನ್ ಮತ್ತು ಚಿಕನ್ ಪುಲಾವ್ ಟ್ರೈ ಮಾಡಿದೆ. ದ ಟೇಸ್ಟ್ ವಾಸ್ ಅಮೇಝಿಂಗ್. ರೈಟ್ ಸ್ಪೈಸ್, ಬ್ಯಾಲೆನ್ಸ್ಡ್ ಫುಡ್ ಆ್ಯಂಡ್ ನಾಟ್ ಟು ಮಚ್ ಎಣ್ಣೆ ಜಾಸ್ತಿ ಇರಲಿಲ್ಲ. ಸೊ ಟೇಸ್ಟಿಯಾಗಿತ್ತು. ಇಟ್ಸ್ ಡೆಫಿನೆಟ್ಲಿ ಅ ಮಸ್ಟ್ ಟ್ರೈ and probably it is going to be one of our regular hotels. Regular spot definitely. So please try, visit them. Yes, absolutely. Thank you. Thank you.